ಮಾಡಲಿ. ಅವ್ರಿಗೆ ನೋಡಿ, ಅವ್ರಿಗೆ ಇಟ್ಕೊಂಡಿರೋದೇ ನಮ್ಮ 4-5 ಜನಕ್ಕೆ ಬೈಯೋಕ್ಕೆ, RSSಗೆ ಸೇಫ್ ಗಾರ್ಡ್ ಮಾಡೋಕ್ಕೆ. ಅವರು ಎಲ್ಲ BJP ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಎಷ್ಟು ದಿನ ನಮ್ಗೆ ಬೈತಾರೆ, ಎಷ್ಟು ಜೋರಾಗಿ ಬೈತಾರೆ, ಆ ಲೆಕ್ಕವನ್ನು ಕೇಶವ ಕೃಪಾ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ. ವೈ ಶುಡ್ ಐ ಬಾದರ್? ಹೇಳಿ ಸರ್, ನೀವು RSS ಬಗ್ಗೆ ಡಿಬೇಟ್ ಮಾಡ್ತೀರಾ? ಇಲ್ಲಲ್ರಿ, ಸದನದಲ್ಲಿ ನಾನು ಮಾಡಿದ್ದೀನಿ. ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆಗೆ 3-4 ದಿನ ಅವಕಾಶ ಕೊಟ್ಟರು. ನನ್ನ ಭಾಷಣ ಕೇಳಿ, ಅದರಲ್ಲಿ ಅಂಕಿಅಂಶಗಳು ಇವೆ, ಇತಿಹಾಸ ಇದೆ. ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ. ನಿಮ್ಮ ಇತಿಹಾಸ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಹೇಳಿ, 100 ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು. ಮಾತಾಡ್ತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು, DK ಶಿವಕುಮಾರ್ ಅವರಿಗೆ ITED ಅದು ಅಂತಿರಲ್ಲ. ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನಮಗೆ. 40,000 ಜನ ವಾಲಂಟಿಯರ್ಸ್ ಇದ್ದಾರಂತೆ ಅವ್ರ ಹತ್ರ ದೇಣಿಗೆ ಕೊಡೋ. ಇವ್ರ ಕಲೆಕ್ಷನ್ ಎಷ್ಟು, ಇಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆ ಸರ್ ನಿಮಗೆ? ಎಲ್ಲಿಂದ ಬರ್ತಾ ಇದೆ? ನಿನ್ನೆ ನಾವು ಓದ್ತಾ ಇದೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಬರ್ತಾ ಇತ್ತು, ನೀವು ದಯವಿಟ್ಟು RSSನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ, ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ನಮಗೆ ಕರ್ಕೊಂಡು ಹೋಗಬೇಡಿ, ನಮಗೆ ತರಬೇಡಿ ಅಂತ ಹೇಳ್ತಾಯಿದ್ರು. ಆಯ್ತಪ್ಪ, ತರೋದಿಲ್ಲ. ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ? ಯಾಕೆ BJP ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಏನೋ 2-3 ಹೆಸರು ಕಳಿಸಿದಾರಂತಲ್ಲ. BJPಯ ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಇಫ್ ಯು ಆರ್ ನಾಟ್ ಪೊಲಿಟಿಕಲ್. ನೀವು ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಸಂವಿಧಾನದಲ್ಲಿ ಯಾವ ಪದ ಇರಬೇಕು, ಯಾವುದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ? ಹರಿಯಾಣದಲ್ಲಿ ನೀವು ಚುನಾವಣೆ ಮಾಡಿದ್ದೀರಾ, BJP ಅವ್ರು ಬಂದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ, ಯಾಕೆ? ಮಹಾರಾಷ್ಟ್ರದಲ್ಲಿ ನಿಮ್ಮೆಲ್ಲ ಸಂಘಟನೆಗಳು BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೆ? ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ಇಶ್ಯೂ ಬಗ್ಗೆ ಮಾತಾಡೋದು ಬಿಟ್ಟು ಬಂದು ನಿಮ್ಗೆ ಬ್ರೀಫಿಂಗ್ ಕೊಡ್ತಾ ಇದ್ದಾರಲ್ಲ, ಯಾಕೆ? ನಾಗ್ಪುರಿಂದ ನಡೆಸ್ತಾ ಇದ್ದಾರೆ ಇವತ್ತು BJP ಸರ್ಕಾರ. ಮಾತು ಮುಂಚೆ ಹೋಗಿ ಅವ್ರ ಕೈಕಾಲು ಬೀಳೋದು ಯಾಕೆ BJP ಲೀಡರ್ಸು? ಆಯ್ತು, ಇವ್ರದೆಲ್ಲ ಹಿನ್ನೆಲೆ ತೆಗೀರಿ. ರವಿಕುಮಾರ್ ಅವ್ರ ಹಿನ್ನೆಲೆ ತೆಗೀರಿ. BJP ಕಾರ್ಯಕರ್ತನು, RSS ಕಾರ್ಯಕರ್ತನು. ನಮ್ಮ ಜಿಲ್ಲೆಯಿಂದ ಒಬ್ಬರು MLC ಆಗಿದ್ದಾರೆ, ಸಾಬಣ್ಣ ತಳವಾರ್ ಅಂತವರು. ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ? ಕರಾವಳಿಯ ಬಹುತೇಕ ಶಾಸಕರು RSS ಕಾರ್ಯಕರ್ತರ, BJP ಕಾರ್ಯಕರ್ತರ? ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಮ್ಮ ಮಾಧ್ಯಮದವರು ನನಗೆ ಸಹಕಾರ ಮಾಡಿ, ಒಂದು ಅಭಿಯಾನ ನಡೆಸೋಣ ಎಲ್ಲರೂ ಸೇರಿ. ಸೆಲ್ಫಿ ಇನ್ ಶಾಖಾಸ್ ಅಂತ, ಹೆಂಗೆ ಇವರು ಸೆಲ್ಫಿ ವಿತ್ ಭೇಟಿ ಅಂತೆಲ್ಲ ಮಾಡಿದ್ರಲ್ಲ, ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ. ಯಾವ BJP ನಾಯಕರು ನನಗೆ ಬೈತಾ ಇದ್ದಾರಲ್ಲ, ಅವ್ರ ಮಕ್ಕಳು ಶಾಖ ಆಗಿ ಹೋಗಿದಾರ ನೋಡೋಣ. ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರ ಮಕ್ಕಳು ಇದ್ದಾರೆ ಅಲ್ಲ ಶಾಖ. ನಾನು ಎಷ್ಟು ಜನಕ್ಕೆ ಅವ್ರು ಬಿಟ್ಬಿಡಿ, ಎಷ್ಟು ಜನ ನಮ್ಮ BJP MLA ಅದು ದೊಡ್ಡ ಲೀಡರ್ಸು ನೀವು ಕಾಕಿ ಚಡ್ಡಿನಲ್ಲಿ ನೋಡಿದ್ದೀರಾ?